ಹೇಗಿರುತ್ತೆ? ಒಬ್ಬ ಮನುಷ್ಯನು ಕೂಡ ಇಲ್ದೇ ಇರುವಂತ ಒಂದು ಸಿಟಿ ಒಳಗಡೆ ನೀವು ನಿಮ್ಮ ಪ್ರಾಣನ ಕಾಪಾಡ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಿದ್ರೆ. ಯಾಕೆಂತಂದ್ರೆ ಆ ಸಿಟಿ ತುಂಬಾ ಇರೋದೆಲ್ಲ ಬರೀ ಕ್ರೂರವಾಗಿರುವಂತ ಜಾಂಬಿಸ್ಗಳೇ. ಅಂದಂಗೆ ಮೂವಿ ಹೆಸರು ಐ ಆಮ್ ಲೆಜೆಂಡ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮಗೆ ತೋರಿಸ್ತಾರೆ ಹ್ಯಾಲಿಸ್ ಅನ್ನೋ ಒಬ್ರು ಸೈಂಟಿಸ್ಟ್ ಕ್ಯಾನ್ಸರ್ ನ ವಾಸಿ ಮಾಡೋದಕ್ಕೆ ಒಂದು ವೈರಸ್ ಅನ್ನ ಕಂಡಿಡ್ದಿರ್ತಾರೆ. ಆ ವೈರಸ್ ನ ಯೂಸ್ ಮಾಡ್ಕೊಂಡು ಯಾವುದೇ ತರದ ಕ್ಯಾನ್ಸರ್ ನ ಬೇಕಾದ್ರೂ ಕ್ಯೂರ್ ಮಾಡಬಹುದು ಅಂತ ಹೇಳ್ತಿರ್ತಾರೆ. ಇಲ್ಲಿಂದ ಸೀನ್ 3 ವರ್ಷದ ನಂತರ ಶಿಫ್ಟ್ ಆದಾಗ ನಮ್ಗೆ ನ್ಯೂಯಾರ್ಕ್ ಸಿಟಿನ ತೋರಿಸ್ತಾರೆ. ಈಗ ಈ ಸಿಟಿ ಸಂಪೂರ್ಣವಾಗಿ ಪಾಳು ಬಿದ್ದೋಗಿರುತ್ತೆ. ಎಷ್ಟೇ ಹುಡುಕಿದ್ರು ಕೂಡ ಒಬ್ಬ ಮನುಷ್ಯನು ಕೂಡ ಇಲ್ಲಿ ಕಾಣೋದಿಲ್ಲ. ಯಾಕೆಂತಂದ್ರೆ ಡಾಕ್ಟರ್ ಹ್ಯಾಲಿಸ್ ಕಂಡಿಡ್ದಿದ್ದಂತ ವೈರಸ್ ಮನುಷ್ಯರ ಮೇಲೆ ಸೈಡ್ ಎಫೆಕ್ಟ್ ಆಗಿ ಅದೊಂದು ಜಾಂಬಿ ವೈರಸ್ ಆಗಿ ಕನ್ವರ್ಟ್ ಆಯ್ತು. ಇದರಿಂದ ಪ್ರಪಂಚದ 99% ನಷ್ಟು ಜನರು ಸತ್ತೋದ್ರು. ಇನ್ನು ಮಿಕ್ಕ 1% ನಷ್ಟು ಜನರು ಜಾಂಬಿಗಳಾಗಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡಿರ್ತವೆ. ಇದೇ ಸಿಟಿಲಿ ಕಾರನ್ನ ಓಡಿಸ್ಕೊಂಡು ಹೋಗ್ತಿರುವಂತ ರಾಬರ್ಟ್ ಹಾಗೆ ಅವನ ಡಾಗ್ ಆಗಿರುವಂತ ಸ್ಯಾಮ್ ನ ನಮ್ಗೆ ತೋರಿಸ್ತಾರೆ. ಇವರಿಬ್ರು ಸಿಟಿಯಲ್ಲಿ ಓಡಾಡ್ತಿರುವಂತ ಜಿಂಕೆಗಳನ್ನ ಬೇಟೆ ಆಡ್ತಿರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟು ಫಾಲೋ ಮಾಡಿದ್ರು ಕೂಡ ಒಂದು ಜಿಂಕೆನು ಇವರಿಗೆ ಸಿಗೋದಿಲ್ಲ. ಆದ್ರಿಂದ ಕಾರಿಂದ ಕೆಳಗಡೆ ಎಳೆದು ಯಾವ್ದಾದ್ರು ಜಿಂಕೆ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಒಂದು ಜಿಂಕೆ ಇವರಿಗೆ ಸಿಕ್ಬಿಡುತ್ತೆ. ಆದ್ರಿಂದ ತುಂಬಾ ನಿಧಾನವಾಗಿ ಅದ್ರ ಹತ್ರ ಹೋದ್ರೆ ಅಲ್ಲಿಗೆ ಒಂದು ಸಿಂಹ ಬಂದು ಅದನ್ನ ಬೇಟೆ ಆಡ್ಬಿಡುತ್ತೆ. ಇವನು ಆ ಸಿಂಹನ ಸಾಯಿಸೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಅದಕ್ಕೊಂದು ಫ್ಯಾಮಿಲಿ ಇರುತ್ತೆ. ನಂತರ ಇವನು ನೋಡ್ತಾನೆ ಸಂಜೆ ಆಗ್ತಿರುತ್ತೆ. ಆದ್ರಿಂದ ಇವನು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ಇವನು ವಾಸ ಆಗಿರುವಂತ ಮನೆಗೆ ಬಂದು ತಲುಪ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇವನು ಫುಡ್ ಐಟಮ್ಸ್ ಗಳನ್ನ ಒಂದು ರೂಮ್ ನ ತುಂಬಾ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ. ಇದರ ಸಹಾಯದಿಂದ ಇವನು ಊಟಕ್ಕೆ ತೊಂದ್ರೆನೆ ಇಲ್ದಂಗೆ ಇನ್ನೂ 1 ವರ್ಷ ಬದುಕಬಹುದು. ಆಕ್ಚುಲಿ ರಾಬರ್ಟ್ US ಮಿಲಿಟರಿ ಒಬ್ಬ ಕರ್ನಲ್ ಆಗಿದ್ದ. ಇವನಿಗೆ ಗೊತ್ತಿದ್ದಂತ ಸರ್ವೈವಲ್ ಸ್ಕಿಲ್ಸ್ ಗಳಿಂದ ಹೇಗೋ ಮಾಡಿ ಜಾಂಬಿಸ್ ಗಳಿಂದ ಇವನ ಪ್ರಾಣನ ಉಳಿಸ್ಕೊಂಡಿರ್ತಾನೆ. ನಂತರ ಸ್ಯಾಮ್ಗೆ ಇವನು ಸ್ನಾನ ಮಾಡಿಸ್ತಾನೆ. ಹಾಗೆ ಕತ್ಲಾಗ್ತಿದ್ದಂಗೆನೆ ಮನೆಯ ಪ್ರತಿಯೊಂದು ಡೋರ್ ಹಾಗೆ ಕಿಟಕಿಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ಕ್ಲೋಸ್ ಮಾಡ್ತಾನೆ. ಆಗ ನಮ್ಗೆ ಹೊರಗಡೆಯಿಂದ ಕ್ರೂರ ಜಾಂಬಿಗಳ ತುಂಬಾ ಭಯಂಕರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸ್ತವೆ. ಇವನು ಸ್ಯಾಮ್ ನ ಜೊತೆ ಬಾತ್ ಟಬ್ ನಲ್ಲೇ ಮಲ್ಕೋಬಿಟ್ಟಿರ್ತಾನೆ. ಇಲ್ಲಿಂದ ಸೀನ್ 3 ವರ್ಷದ ಹಿಂದೆ ರಾಬರ್ಟ್ ನ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಈಗ ತಾನೇ ಎಲ್ಲಾ ಕಡೆ ಜಾಂಬಿಸ್ ಗಳ ವೈರಸ್ ಹರಡೋದಕ್ಕೆ ಶುರುವಾಗೋಗಿರುತ್ತೆ. ಆದ್ರಿಂದ US ಮಿಲಿಟರಿಯ ಕರ್ನಲ್ ಆಗಿದ್ದಂತ ರಾಬರ್ಟ್ ಅವನ ಹೆಂಡತಿ ಮಗುನ ಸೇಫ್ ಆಗಿರುವಂತ ಜಾಕಿ ಕಳ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ನಂತರ ಸೀನ್ ಮತ್ತೊಂದ್ಸಲ ಪ್ರೆಸೆಂಟ್ ಗೆ ಬರುತ್ತೆ. ಬೆಳಕಾಗಿರೋದ್ರಿಂದ ರಾಬರ್ಟ್ ಕೂಡ ನಿದ್ದೆಯಿಂದ ಎಚ್ಚರ ಆಗಿರ್ತಾನೆ. ನಂತರ ಇವನು ವರ್ಕೌಟ್ ಮಾಡ್ತಾನೆ. ವರ್ಕೌಟ್ ಎಲ್ಲ ಮುಗಿತಿದ್ದಂಗೆನೆ ಇವನ ಮನೇಲೆ ಇರುವಂತ ಲ್ಯಾಬ್ ಗೆ ಬರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ವೈರಸ್ ಗೆ ಇನ್ಫೆಕ್ಟ್ ಆಗಿರುವಂತ ಜಾಂಬಿ ಇಲಿಗಳನ್ನ ಇವನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ. ಯಾಕೆಂತಂದ್ರೆ ಇವುಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ವೈರಸ್ ಗೆ ಔಷಧಿನ ಕಂಡುಹಿಡಿಯೋದಕ್ಕೆ ಅಂತ. ಈಗಾಗ್ಲೇ ಇವನು ಒಂದಷ್ಟು ಮೆಡಿಸಿನ್ಸ್ ಗಳನ್ನ ತಯಾರಿಸಿ ಈ ಇಲಿಗಳಿಗೆ ಇಂಜೆಕ್ಟ್ ಮಾಡಿರ್ತಾನೆ. ಆದ್ರೆ ಆ ಮೆಡಿಸಿನ್ಸ್ ಗಳು ಪಾಸ್ ಆಗಿರೋದಿಲ್ಲ. ಅಂದ್ರೆ ಆ ಜಾಂಬಿ ವೈರಸ್ ಅನ್ನ ಕ್ಯೂರ್ ಮಾಡ್ತಿರೋದಿಲ್ಲ. ನಂತರ ಇವನು ಒಂದು ಗನ್ ಅನ್ನ ತಗೊಂಡು ಸ್ಯಾಮ್ ನ ಜೊತೆ ಗಾಡಿನ ಡ್ರೈವ್ ಮಾಡ್ತಾ CD DVD ಗಳು ಇರುವಂತ ಶಾಪ್ ಗೆ ಬಂದು ತಲುಪ್ತಾನೆ. ಅಷ್ಟೇ ಅಲ್ಲ, ಇವನು ಒಂದಷ್ಟು ಡಾಲ್ಸ್ ಗಳನ್ನ ಇಲ್ಲಿ ಇಟ್ಟಿರ್ತಾನೆ. ಬಂದಾಗ್ಲೆಲ್ಲ ಅವುಗಳ ಜೊತೆ ಮಾತಾಡ್ತಾ ಅವನ ಬೇಜಾರನ್ನ ಕಳೆಯೋದಕ್ಕೆ ಅಂತ. ಸರಿ ಅಂತ ಹೇಳಿ ಒಂದಷ್ಟು ಮೂವಿ CDs ಗಳನ್ನ ತಗೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಅಲ್ಲಿಂದ ಇವನು ಸೀದಾ ಜೋಳಗಳನ್ನ ಬೆಳೆದಿರುವಂತ ಜಾಗಕ್ಕೆ ಬಂದು ಒಂದಷ್ಟು ಜೋಳಗಳನ್ನ ಕಿತ್ಕೋತಾನೆ. ಇದಾದ್ಮೇಲೆ ಪೆಟ್ರೋಲ್ ಬ್ಯಾಂಕ್ ಗೆ ಬಂದು ಕ್ಯಾನ್ ಗೆಲ್ಲ ಪೆಟ್ರೋಲ್ ನ ತುಂಬ್ಕೋತಾನೆ. ಸರಿ ಅಂತ ಹೇಳಿ ಇವನು ಅಲ್ಲಿಂದ ಒಂದು ಮನೆ ಒಳಗಡೆ ಬಂದು ನಿಧಾನವಾಗಿ ಅಲ್ಲಿರುವಂತ ವಸ್ತುಗಳನ್ನ ನೋಡ್ತಿರ್ತಾನೆ. ಇವನಿಗೆ ಉಪಯೋಗಕ್ಕೆ ಬರುವಂತ ಯಾವ್ದಾದ್ರು ವಸ್ತುಗಳು ಸಿಗ್ತವ ಅಂತ. ಹೀಗೆ ಇವನು ಹುಡುಕಾಡ್ತಿರ್ಬೇಕಾದ್ರೆ ಈ ಮನೆಯ ಸ್ಥಿತಿನ ನೋಡಿ ನಮ್ಗೆ ಆರಾಮಾಗಿ ಅರ್ಥ ಆಗೋಗುತ್ತೆ. ಸ್ವಲ್ಪ ತಿಂಗಳ ಹಿಂದೆ ಒಂದಷ್ಟು ಜನರು ಇಲ್ಲಿ ಸರ್ವೈವ್ ಆಗಿದ್ರು ಅಂತ. ಆದ್ರೆ ಈಗ ಇಲ್ಲಿ ಯಾರು ಇಲ್ದೇ ಇರೋದ್ರಿಂದ ಜಾಂಬಿಸ್ ಗಳು ಅವರನ್ನ ತಿನ್ಕೋಬಿಟ್ಟಿರ್ಬೋದು. ಇಲ್ಲಿ ಇವನಿಗೆ ಬೇಕು ಅನ್ನೋ ವಸ್ತುಗಳನ್ನ ತಗೋತಾನೆ. ನಂತರ ರೇಡಿಯೋದಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಇನ್ನು ಕೂಡ ಯಾರಾದ್ರೂ ಬದುಕಿದೀರಾ ಅಂತಂದ್ರೆ ನೀವು ನ್ಯೂಯಾರ್ಕ್ ಸಿಟಿಗೆ ಬನ್ನಿ. ನನ್ನ ಹತ್ರ ಊಟ ಇದೆ. ಸರ್ವೈವ್ ಆಗೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕೋ ಅದೆಲ್ಲಾನು ಕೂಡ ಇದೆ. ಹಾಗೆ ನಾನ್ ನಿಮ್ಮನ್ನ ಜಾಂಬಿಗಳಿಂದ ಕಾಪಾಡ್ತೀನಿ ಅಂತ. ಹಾಗೆ ಇವನು ಅದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ಕಾಯ್ತಾ ಕುಂತ್ಕೋತಾನೆ. ರೇಡಿಯೋನ ಕೇಳಿ ಯಾರಾದ್ರೂ ಇಲ್ಲಿಗೆ ಬರ್ಬೋದು ಅಂತ. ಯಾಕೆಂತಂದ್ರೆ ಇವನು ಇದನ್ನ ರೇಡಿಯೋದಲ್ಲಿ ದಿನಾಗ್ಲೂ ಹೇಳ್ತಾನೆ. ಅದೇ ಸಮಯಕ್ಕೆ ಸ್ಯಾಮ್ ಅಲ್ಲಿ ಏನೋ ನೋಡುತ್ತೆ. ಆಗ ರಾಬರ್ಟ್ ಗೆ ಗೊತ್ತಾಗುತ್ತೆ ಸಿಟಿಯ ಒಳಗಡೆ ಒಂದು ಜಿಂಕೆ ಬಂದಿದೆ ಅಂತ. ಆದ್ರಿಂದ ಇವನು ಹಾಗೆ ಸ್ಯಾಮ್ ಇಬ್ರು ಕೂಡ ಜಿಂಕೆನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅದನ್ನ ಫಾಲೋ ಮಾಡ್ತಾ ಮಾಡ್ತಾ ಸ್ಯಾಮ್ ಒಂದು ಬಿಲ್ಡಿಂಗ್ ನ ಒಳಗಡೆ ಹೊರಟೋಗುತ್ತೆ. ಅದನ್ನ ನೋಡಿ ರಾಬರ್ಟ್ ಅಂತೂ ತುಂಬಾನೇ ಗಾಬರಿ ಆಗೋಗಿರ್ತಾನೆ. ಯಾಕೆಂತಂದ್ರೆ ಈ ಬಿಲ್ಡಿಂಗ್ ನ ಒಳಗಡೆ ತುಂಬಾ ಕತ್ಲಿರೋದ್ರಿಂದ ಜಾಂಬಿಸ್ ಗಳೆಲ್ಲ ಇರ್ತವೆ. ಆದ್ರಿಂದ ಇವನು ಕೂಡ ತುಂಬಾ ಹೆದರ್ಕೊಂಡೆ ನಿಧಾನವಾಗಿ ಆ ಬಿಲ್ಡಿಂಗ್ ನಲ್ಲೆಲ್ಲ ಸ್ಯಾಮ್ ನ ಹುಡ್ಕಾಡೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ತಕ್ಕಂಗೆನೆ ಈ ಜಾಗದಲ್ಲಿ ತುಂಬಾ ಭಯಂಕರವಾಗಿರುವಂತ ಶಬ್ದಗಳೆಲ್ಲ ಬರ್ತಿರ್ತವೆ. ಹೀಗೆ ಇವನು ಹುಡುಕ್ತಾ ಅಲ್ಲಿಂದ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಸತ್ತು ಬಿದ್ದಿರುವಂತ ಆ ಜಿಂಕೆ ಇವನಿಗೆ ಕಾಣಿಸುತ್ತೆ. ಹಾಗೆ ಇವನು ಮುಂದೆ ಬಂದಾಗ ಒಂದಷ್ಟು ಜಾಂಬಿಸ್ ಗಳು ಅಲ್ಲಿ ನಿಂತಿರ್ತವೆ. ಅದಕ್ಕೆ ಇವನು ಸೌಂಡ್ ಅನ್ನ ಮಾಡದೆ
ಮಾಡದೆ ಅಲ್ಲಿಂದ ನಿಧಾನವಾಗಿ ಮುಂದಕ್ಕೆ ಬಂದಾಗ ಕೊನೆಗೂ ಸ್ಯಾಮ್ ಇವನಿಗೆ ಸಿಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಹಿಂದೆ ಇದ್ದಂತ ಒಂದು ಜಾಂಬಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಇವರಿಬ್ರು ಹೊರಗಡೆ ಬಂದು ಬೀಳ್ತಾರೆ. ಆದ್ರೆ ಸೂರ್ಯನ ಬೆಳಕು ಆ ಜಾಂಬಿ ಮೇಲೆ ಬೀಳ್ತಿದ್ದಂಗೆನೆ ಅದು ಸತ್ತೋಗುತ್ತೆ. ಯಾಕೆಂತಂದ್ರೆ ಸೂರ್ಯನ ಬೆಳಕನ್ನ ಜಾಂಬಿಸ್ ಗಳಿಗೆ ತಡ್ಕೊಳ್ಳೋದಕ್ ಆಗೋದಿಲ್ಲ. ಆದ್ರಿಂದ ಇವನು ಸರಿ ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ಜಾಂಬಿನ ಹಿಡಿಬೇಕು ಅಂತ ಟ್ರ್ಯಾಪ್ ಅನ್ನ ರೆಡಿ ಮಾಡಿ ಯಾವ್ದಾದ್ರು ಜಾಂಬಿ ಸಿಗಾಕೊಳ್ಳುತ್ತ ಅಂತ ಕಾಯ್ಕೊಂಡು ಕುತ್ಕೋತಾನೆ. ಅದೇ ಸಮಯಕ್ಕೆ ಟ್ರ್ಯಾಪ್ ಗೆ ಒಂದು ಜಾಂಬಿ ಸಿಗಾಕೊಳ್ಳುತ್ತೆ. ಅದನ್ನ ಇವನು ಪ್ರಜ್ಞೆ ತಪ್ಪಿಸ್ತಿದ್ದಂಗೆನೆ ಮತ್ತೊಂದು ಜಾಂಬಿ ಅಟ್ಯಾಕ್ ಮಾಡೋದಕ್ಕೆ ಹೊರಗಡೆ ಬರೋದಕ್ ನೋಡುತ್ತೆ. ಆದ್ರೆ ಸೂರ್ಯನ ಬೆಳಕಿಂದ ಹೊರಗಡೆ ಬರೋದಕ್ ಆಗೋದಿಲ್ಲ. ನಂತರ ಇವನು ಆ ಜಾಂಬಿನ ಲ್ಯಾಬ್ ಗೆ ಕರ್ಕೊಂಡ್ ಬರ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಹಿಡಿದಿರೋದು ಒಂದು ಹೆಣ್ಣು ಜಾಂಬಿನ ಅಂತ. ಆ ಜಾಂಬಿ ಅನ್ಕಾನ್ಶಿಯಸ್ ಆಗಿರುತ್ತೆ. ಹಾಗೆ ಇದ್ರ ಹಾರ್ಟ್ ಬೀಟ್ ತುಂಬಾನೇ ಜೋರಾಗಿರುತ್ತೆ. ನಂತರ ಇವನು ಈ ವೈರಸ್ ಗೆ ಕಂಡಿಡಿದಿರುವಂತ ಮೆಡಿಸನ್ ನ ಆ ಜಾಂಬಿಗೆ ಇಂಜೆಕ್ಟ್ ಮಾಡ್ತಾನೆ. ಆದ್ರೆ ಅದು ತುಂಬಾ ವೈಲೆಂಟ್ ಆಗಿ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಆದ್ರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇವನು ಅದನ್ನ ಕಟ್ಟಾಕಿರ್ತಾನೆ. ಇದನ್ನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ ಇವನು ವೈರಸ್ ಗೆ ಕಂಡಿಡಿದಿರುವಂತ ಮೆಡಿಸನ್ ವರ್ಕ್ ಆಗ್ತಿಲ್ಲ ಅಂತ. ಇದಾದ್ಮೇಲೆ ವಿಡಿಯೋನ ರೆಕಾರ್ಡ್ ಮಾಡ್ತಾ ಅದ್ರಲ್ಲಿ ಇವನು ಹೇಳ್ತಿರ್ತಾನೆ, ನಾನು ಕಂಡಿಡಿದಿರುವಂತ ಮೆಡಿಸನ್ ನ ಆ ಜಾಂಬಿಗೆ ಇಂಜೆಕ್ಟ್ ಮಾಡಿದೀನಿ. ಆದ್ರೆ ಇದುವರೆಗೂ ಅದ್ರ ಮೇಲೆ ಯಾವುದೇ ತರದ ಎಫೆಕ್ಟ್ ಆಗಿಲ್ಲ ಅಂತ. ಹಾಗೆ ಇವನು ಜಾಂಬಿಗಳಲ್ಲಿ ಮತ್ತೊಂದು ವಿಷಯನ ಗಮನಿಸಿರ್ತಾನೆ. ಈಗ ಜಾಂಬಿಗಳು ಮೊದ್ಲಿನ ತರ ಇಲ್ಲ. ಅವುಗಳು ಕೂಡ ಮನುಷ್ಯರ ರೀತಿನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾವೆ. ಕಾಲ ಕಳೀತಿದ್ದಂಗೆನೆ ಅವುಗಳ ಬುದ್ಧಿನೂ ಕೂಡ ಬೆಳಿತಿದೆ ಅಂತ. ಇಲ್ಲಿಂದ ಸೀನ್ ಮತ್ತೊಂದ್ಸಲ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ರಾಬರ್ಟ್ ಅವನ ಹೆಂಡತಿ ಮಗನ ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಇಡೀ ನ್ಯೂಯಾರ್ಕ್ ಸಿಟಿಯ ಜನರು ಈ ಜಾಂಬಿ ವೈರಸ್ ನಿಂದ ಸಿಟಿನ ಬಿಟ್ಟು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಹಾಗೆ ಮಿಲಿಟರಿ ಅವರು ಕೂಡ ಆ ಜನರನ್ನೆಲ್ಲ ಟೆಸ್ಟ್ ಮಾಡಿ ಕಳಿಸ್ತಿರ್ತಾರೆ. ಜಾಂಬಿ ವೈರಸ್ ಗೆ ಇನ್ಫೆಕ್ಟ್ ಆಗದೆ ಇರೋರು ಮಾತ್ರ ಇಲ್ಲಿಂದ ಹೊರಗಡೆ ಹೋಗ್ಬೋದು. ಅಕಸ್ಮಾತ್ ಏನಾದ್ರೂ ಇನ್ಫೆಕ್ಟ್ ಆಗ್ಬಿಟ್ಟಿದ್ರೆ ಇದೇ ಸಿಟಿಲಿ ಇರಬೇಕು. ಯಾಕೆಂತಂದ್ರೆ ಈ ವೈರಸ್ ಬೇರೆ ಕಡೆ ಹರಡದೆ ಇರ್ಲಿ ಅಂತ ಈ ರೀತಿ ಮಾಡ್ತಿರ್ತಾರೆ. ರಾಬರ್ಟ್ ಎಲ್ಲಾ ಟೆಸ್ಟ್ ಮುಗಿಸ್ಕೊಂಡು ಅವನ ಹೆಂಡತಿ ಹಾಗೆ ಮಗುನ ಹೆಲಿಕಾಪ್ಟರ್ ನಿಂದ ಬೇರೆ ಕಡೆಗೆ ಕಳಿಸೋದಕ್ಕೆ ನೋಡ್ತಿರ್ತಾನೆ. ಹೀಗೆ ಕಳಿಸ್ತಿರ್ಬೇಕಾದ್ರೆ ರಾಬರ್ಟ್ ನ ಮಗಳು ಸಣ್ಣ ಮರಿ ಆಗಿರುವಂತ ಸ್ಯಾಮ್ ನ ಕೊಟ್ಟು ಇದು ನಿಮ್ಮನ್ನ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿರ್ತಾಳೆ. ರಾಬರ್ಟ್ ಕೂಡ ಸರಿ ಅಂತ ಹೇಳಿ ಅದನ್ನ ಈಸ್ಕೊಂಡು ಅವರಿಬ್ಬರನ್ನ ಅಲ್ಲಿಂದ ಹೆಲಿಕಾಪ್ಟರ್ ನಲ್ಲಿ ಕಳಿಸ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದ್ಸಲ ಪ್ರೆಸೆಂಟ್ ಗೆ ಬರುತ್ತೆ. ನಂತರ ಮಾರನೇ ದಿನ ಇವನು ರೆಕಾರ್ಡೆಡ್ ನ್ಯೂಸ್ ಅನ್ನ ನೋಡ್ತಾ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿರ್ತಾನೆ. ಸರಿ ಅಂತ ಹೇಳಿ ಇದನ್ನೆಲ್ಲ ಮುಗಿಸ್ಕೊಂಡು ಸ್ಯಾಮ್ ನ ಜೊತೆ ಸಿಟಿಲಿ ವಾಕಿಂಗ್ ಮಾಡ್ತಾ ಮತ್ತೆ ಅದೇ ಜಾಗಕ್ಕೆ ಬಂದು ರೇಡಿಯೋದಲ್ಲಿ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾರಾದ್ರೂ ಜೀವಂತವಾಗಿರೋರು ಇದನ್ನ ಕೇಳ್ತಿದ್ರೆ ನೀವು ನ್ಯೂಯಾರ್ಕ್ ಸಿಟಿಗೆ ಬನ್ನಿ. ನನ್ನ ಹತ್ರ ಊಟ ಇದೆ, ಅದನ್ನ ನಿಮ್ಗೆ ಕೊಡ್ತೀನಿ. ಪ್ರತಿದಿನ 2 ಗಂಟೆಗೆ ನ್ಯೂಯಾರ್ಕ್ ಬ್ರಿಡ್ಜ್ ನ ಕೆಳಗಡೆ ಕಾಯ್ತಿರ್ತೀನಿ ಅಂತ. ಸರಿ ಅಂತ ಹೇಳಿ ಇದನ್ನೆಲ್ಲ ಮುಗಿಸ್ಕೊಂಡು ರಾಬರ್ಟ್ ಹಾಗೆ ಸ್ಯಾಮ್ ಕಾರ್ ನಲ್ಲಿ ಮತ್ತೆ ಮನೆಗೆ ಹೋಗ್ತಿರ್ಬೇಕಾದ್ರೆ ರಾಬರ್ಟ್ ನೋಡ್ತಾನೆ ಡಿವಿಡಿ ಶಾಪ್ ನ ಒಳಗಡೆ ಇದ್ದಂತ ಡಾಲ್ ನ ಯಾರೋ ತಂದು ಹೊರಗಡೆ ಇಟ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಇವನಿಗೆ ತುಂಬಾನೇ ಕನ್ಫ್ಯೂಸ್ ಆಗೋಗುತ್ತೆ. ಇದನ್ನ ಯಾರು ಹೊರಗಡೆ ತಂದು ಇಟ್ಟಿರ್ಬೋದು ಅಂತ. ಆದ್ರಿಂದ ಇವನು ಆ ಡಾಲ್ ಗೆ ಶೂಟ್ ಮಾಡಿ ಸುತ್ತನು ಶೂಟ್ ಮಾಡ್ತಾನೆ. ಯಾರಾದ್ರೂ ಇದ್ರೆ ಅವರು ಸಾಯ್ಲಿ ಅಂತ. ಆದ್ರೆ ಯಾರು ಇರೋದಿಲ್ಲ. ಆದ್ರಿಂದ ಇವನು ಚೆಕ್ ಮಾಡೋದಕ್ಕೆ ಅಂತ ಮುಂದೆ ಬರ್ತಿರ್ಬೇಕಾದ್ರೆ ನೀರಿನ ಒಳಗಡೆ ಕಾಲಿಡ್ತಾನೆ. ಆಗ ಇವನು ಅಲ್ಲೇ ಹಾಕಿದಂತ ಟ್ರ್ಯಾಪ್ ಗೆ ಸಿಗಾಕೊಂಡು ಪ್ರಜ್ಞೆ ತಪ್ಪಿಡ್ತಾನೆ. ನಂತರ ಇವನಿಗೆ ಎಚ್ಚರ ಆದಾಗ ಸಂಜೆ ಆಗೋಗಿರುತ್ತೆ. ಸ್ಯಾಮ್ ನಿರಂತರವಾಗಿ ಬೊಗಳುತ್ತಾ ರಾಬರ್ಟ್ ನ ಎದ್ದೋಳ್ಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇವನು ಕೂಡ ಎಚ್ಚರ ಆಗಿ ಕಾಲಿಗೆ ಸಿಗಾಕೊಂಡಿದ್ದಂತ ಟ್ರ್ಯಾಪ್ ಇಂದ ಬಿಡಿಸ್ಕೊಂಡು ನಡೆಯೋಕಾಗದೆ ಹಾಗೆ ತೆವಳ್ಕೊಂಡೆ ಕಾರ್ ಹತ್ರ ಹೋಗ್ತಿರ್ತಾನೆ. ಆಗ ಅದೇ ಸಮಯಕ್ಕೆ ಡಿವಿಡಿ ಶಾಪ್ ನ ಒಳಗಡೆ ಬಚ್ಚಿಟ್ಕೊಂಡಿದ್ದಂತ ಒಂದು ಜಾಂಬಿ 3 ಡಾಗ್ ಜಾಂಬಿಸ್ ಗಳನ್ನ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಕಳಿಸುತ್ತೆ. ಆದ್ರೆ ಮಧ್ಯ ಸೂರ್ಯನ ಬೆಳಕು ಇರೋದ್ರಿಂದ ಅದನ್ನ ದಾಟಿ ಹೋಗೋದಕ್ಕೆ ಇವಕ್ಕೆ ಆಗ್ತಿರೋದಿಲ್ಲ. ಸೂರ್ಯನ ಬೆಳಕು ಅಲ್ಲಿಂದ ಹೋಗ್ತಿದ್ದಂಗೆನೆ ಅವುಗಳು ರಾಬರ್ಟ್ ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ಸ್ಯಾಮ್ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ರಾಬರ್ಟ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದನ್ನ ಸಾಯಿಸ್ಬಿಡ್ತಾನೆ. ನಂತರ ತುಂಬಾ ಕಷ್ಟಪಟ್ಟು ಆ 3 ಡಾಗ್ ಜಾಂಬಿಸ್ ಗಳನ್ನ ಸಾಯಿಸ್ಬಿಡ್ತಾರೆ. ಆದ್ರೆ ಫೈಟ್ ಮಾಡ್ತಿರ್ಬೇಕಾದ್ರೆ ಆ ಡಾಗ್ ಜಾಂಬಿಸ್ ಗಳು ಸ್ಯಾಮ್ ಗೆ ಕಚ್ಚಾಕ್ಬಿಟ್ಟಿರ್ತವೆ. ಆದ್ರಿಂದ ಸ್ಯಾಮ್ ಜಾಂಬಿ ಆಗೋದಕ್ಕಿಂತ ಮುಂಚೆ ಅದನ್ನ ಲ್ಯಾಬ್ ಗೆ ಕರ್ಕೊಂಡ್ ಬಂದು ಇವನು ಕಂಡಿಡಿದಿರುವಂತ ಮೆಡಿಸನ್ ಅದಕ್ಕೆ ಕೊಟ್ಟು ಸ್ಯಾಮ್ ಮತ್ತೆ ಸರಿ ಹೋಗುತ್ತೆ ಅಂತ ಇವನು ಕಾಯ್ಕೊಂಡು ಕುಂತಿರ್ಬೇಕಾದ್ರೆ ಗಮನಿಸ್ತಾನೆ ಇದು ನಿಧಾನವಾಗಿ ಜಾಂಬಿ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಅದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಇವನೇ ಅದನ್ನ ಉಸಿರು ಕಟ್ಸಿ ಸಾಯಿಸ್ಬಿಡ್ತಾನೆ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಸ್ಯಾಮ್ ನ ಇವನಿಗೆ ಕೊಟ್ಟಿದ್ದು ಇವನ ಮಗಳು. ಇದೇ ಬೇಜಾರ್ನಲ್ಲಿ ಇವನು ಸ್ಯಾಮ್ ನ ತಗೊಂಡ್ ಬಂದು ಮಣ್ಣು ಮಾಡ್ತಾನೆ. ಇದೆಲ್ಲ ಆದ್ಮೇಲೆ ಇವನು ಮತ್ತೆ ಡಿವಿಡಿ ಶಾಪ್ ಗೆ ಬಂದು ಅಲ್ಲಿರುವಂತಹ ಡಾಲ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆ ಜಾಂಬಿಯ ಮೇಲೆ ನಾನು ದ್ವೇಷನ ತೀರಿಸ್ಕೊಳ್ಳೇಬೇಕು ಅಂತ. ಆದ್ರಿಂದ ಇವನು ರಾತ್ರಿ ಹೊತ್ತಲ್ಲೇ ಕಾರ್ನ ತಗೊಂಡು ಜಾಂಬಿಗಳನ್ನ ಹುಡ್ಕೊಂಡು ಹೋಗ್ತಾನೆ. ಈ ಕಡೆ ಜಾಂಬಿಸ್ ಗಳು ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಯಾರೋ ಕುಂತಿರೋ ರೀತಿ ಅವುಗಳಿಗೆ ಕಾಣಿಸುತ್ತೆ. ಆದ್ರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಇವುಗಳು ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಕಾರ್ ನಲ್ಲಿ ರಾಬರ್ಟ್ ಬಂದು ಅವುಗಳನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಅವುಗಳನ್ನ ಸಾಯಿಸ್ತಿರ್ಬೇಕಾದ್ರೆ ಆ ಜಾಂಬಿಸ್ ಗಳು ಕೂಡ ಇವನ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರೂ ಕೂಡ ಇವನು ಬಿಡ್ದಂಗೆ ಮತ್ತೆ ಅವುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ಇವನ ಕಾರ್ಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋಗುತ್ತೆ. ಆಗ ಲೀಡರ್ ಜಾಂಬಿ ಮತ್ತಷ್ಟು ಜಾಂಬಿಸ್ ಗಳನ್ನ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಕಳಿಸುತ್ತೆ. ಅವುಗಳು ಅಟ್ಯಾಕ್ ಮಾಡಿದ ಸ್ಪೀಡ್ ಗೆ ಕಾರೇ ಫ್ಲಿಪ್ ಆಗೋಗುತ್ತೆ. ಹಾಗೆ ರಾಬರ್ಟ್
ರಾಬರ್ಟ್ಗೂ ಕೂಡ ತುಂಬಾ ಗಾಯಗಳೆಲ್ಲ ಆಗೋಗಿರ್ತವೆ. ನಂತರ ಲೀಡರ್ ಜಾಂಬಿ ಬಂದು ಇನ್ನೇನು ಇವನನ್ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಯಾರೋ ತುಂಬಾ ಬ್ರೈಟ್ ಆಗಿರುವಂತ ಯುವಿ ಲೈಟ್ಸ್ ಗಳನ್ನ ಹಾಕಿ ಆ ಜಾಂಬಿಸ್ ಗಳನ್ನೆಲ್ಲ ಓಡಿಸ್ತಾರೆ. ನಂತರ ಅವರು ರಾಬರ್ಟ್ ನ ಕಾಪಾಡಿ ಅವನನ್ನ ಕೇಳ್ತಿರ್ತಾರೆ, ನಿಮ್ ಮನೆ ಎಲ್ಲಿದೆ ಅಂತ. ಇವನ್ಗೆ ಸರಿಯಾಗಿ ಪ್ರಜ್ಞೆ ಇಲ್ಲ ಅಂದ್ರೂ ಕೂಡ ತುಂಬಾ ಕಷ್ಟಪಟ್ಟು ಅಡ್ರೆಸ್ ಅನ್ನ ಹೇಳ್ತಿರ್ತಾನೆ. ನಂತರ ಸೀನ್ ಇಲ್ಲಿಂದ ಮತ್ತೊಂದ್ಸಲ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ರಾಬರ್ಟ್ ಅವನ ಹೆಂಡತಿ ಹಾಗೆ ಮಗುನ ಹೆಲಿಕಾಪ್ಟರ್ ನ ಸಹಾಯದಿಂದ ಬೇರೆ ಕಡೆಗೆ ಕಳಿಸ್ತಿರ್ತಾನೆ. ಆದ್ರೆ ಅಲ್ಲಿ ಮಿಲಿಟರಿ ಅವರು ಬಾಂಬ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಇಲ್ಲಿ ಜಾಂಬಿಗಳು ಜಾಸ್ತಿ ಆಗೋಗಿದಾವೆ ಅಂತ. ಅದೇ ಸಮಯಕ್ಕೆ ಒಂದು ಹೆಲಿಕಾಪ್ಟರ್ ನ ಮೇಲೆ ಜಾಂಬಿಸ್ ಗಳು ಅಟ್ಯಾಕ್ ಮಾಡಿ ಆ ಹೆಲಿಕಾಪ್ಟರ್ ಬಂದು ರಾಬರ್ಟ್ ಹಾಗೆ ಅವನ ಮಗು ಇರುವಂತ ಹೆಲಿಕಾಪ್ಟರ್ ಗೆ ಕ್ರಾಶ್ ಆಗೋಗುತ್ತೆ. ನಂತರ ಇವನಿಗೆ ಎಚ್ಚರ ಆದಾಗ ಇವನು ಇವನ ಮನೇಲಿ ಇರ್ತಾನೆ. ನೋಡಿದ್ರೆ ಹೇಟ್ ಆಗಿದ್ದಂತೆ ಇವನ ಕಾಲಿಗೆ ಯಾರೋ ಸ್ಟಿಚ್ ಹಾಕಿರ್ತಾರೆ. ಆದ್ರಿಂದ ಇವನು ತುಂಬಾ ಕಷ್ಟಪಟ್ಟು ಗನ್ ಅನ್ನ ಎತ್ಕೋತಾನೆ. ಯಾಕೆಂತಂದ್ರೆ ಮನೇಲಿ ಯಾರೋ ಇದಾರೆ ಅಂತ ಇವನಿಗೆ ಅನ್ನಿಸ್ತಿರುತ್ತೆ. ಆದ್ರಿಂದ ಇವನು ಅದೇ ಗಾಬರಿಲಿ ಕಿಚನ್ ಗೆ ಬಂದು ನೋಡಿದ್ರೆ ಅಲ್ಲಿ ಈತನ್ ಅನ್ನೋ ಒಬ್ಬ ಸಣ್ಣ ಹುಡುಗ ಹಾಗೆ ಅವನ ತಾಯಿ ಆಗಿರುವಂತ ಆನಾ ಇರ್ತಾರೆ. ಬದುಕಿರುವಂತ ಇಬ್ರು ಮನುಷ್ಯರನ್ನ ನೋಡಿ ಇವನಿಗೆ ತುಂಬಾನೇ ಶಾಕ್ ಆಗೋಗಿರುತ್ತೆ. ಆದ್ರಿಂದ ಇವನು ಕೈಲಿದ್ದಂತ ಗನ್ ಅನ್ನ ಅಲ್ಲೇ ಇಡ್ತಾನೆ. ಆಗ ಆನಾ ಇವನಿಗೆ ಹೇಳ್ತಾಳೆ, ನನ್ಗೆ ನಿಮ್ ಮನೇಲಿ ಪಾಸ್ತಾ ಸಿಕ್ತು, ಬನ್ನಿ ಊಟ ಮಾಡಿ ಅಂತ ಹೇಳಿ ಇವರು ಹಾಕೊಂಡು ಅವನಿಗೂ ಕೂಡ ಕೊಡ್ತಾರೆ. ಹೀಗೆ ಇವರು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಆನಾ ಹೇಳ್ತಾಳೆ, ನೀವು ರೇಡಿಯೋದಲ್ಲಿ ಹೇಳಿದ್ದನ್ನ ಕೇಳಿ ನಾವಿಲ್ಲಿಗೆ ಬಂದ್ವಿ. ನಿಮ್ಗೋಸ್ಕರ ನೆನ್ನೆ ಪೂರ್ತಿ ನಾವು ಆ ಬ್ರಿಡ್ಜ್ ನ ಕೆಳಗಡೆ ಕಾಯ್ತಿದ್ವಿ. ಆದ್ರೆ ನೀವು ಬರ್ಲೇ ಇಲ್ಲ. ನಾವೀಗ ವರ್ಮೌಂಟ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಿದೀವಿ. ಈ ವೈರಸ್ ಇಂದ ಸರ್ವೈವ್ ಆಗಿರುವಂತ ಜನರು ಇನ್ನೂ ಕೂಡ ಅಲ್ಲಿ ಬದುಕಿದ್ದಾರೆ ಅಂತ. ಆದ್ರೆ ರಾಬರ್ಟ್ ಮಾತ್ರ ಅವಳ ಮಾತನ್ನ ನಂಬೋದಕ್ಕೆ ಹೋಗೋದಿಲ್ಲ. ಈ ಪ್ರಪಂಚದಲ್ಲಿ ಈಗ ಯಾವುದೇ ತರದ ಜನರು ಬದುಕಿಲ್ಲ, ಬದುಕಿರೋರೆಲ್ಲ ಬರೀ ಜಾಂಬಿಸ್ ಗಳು ಅಷ್ಟೇ ಅಂತ. ಆದ್ರೆ ಆನಾ ಇವನಿಗೆ ಅರ್ಥ ಮಾಡ್ಸೋದಕ್ಕೆ ಹೋದಾಗ ಇವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಮತ್ತೊಂದು ರೀಸನ್ ಏನಪ್ಪಾ ಅಂತಂದ್ರೆ ಆನಾ ಮಾಡಿರುವಂತ ಪಾಸ್ತಾನ ಇವನು ಕ್ರಿಸ್ಮಸ್ಗೆ ಅಂತ ಎತ್ತಿಟ್ಟಿದ್ದ. ಆದ್ರೆ ಇವಳು ಅದನ್ನ ಅಡಿಗೆ ಮಾಡ್ಬಿಟ್ಟಿರ್ತಾಳೆ. ಆದ್ರಿಂದ ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ, ನನಗೆ ಏನು ಅರ್ಥ ಆಗ್ತಿಲ್ಲ, ನಾನ್ ಸ್ವಲ್ಪ ಒಂಟಿ ಆಗಿರ್ಬೇಕು ಅಂತ ಹೇಳ್ತಾನೆ. ಆಗ ಇವನಿಗೆ ರಿಯಲೈಸ್ ಆಗುತ್ತೆ ಇವನು ತಪ್ಪಾಗಿ ನಡ್ಕೊಂಡ ಅಂತ. ಅದಕ್ಕೆ ಇವನು ಕೆಳಗಡೆ ಬಂದಾಗ ಈತನ್ ಟಿವಿಲಿ ಸ್ಟ್ರೈಕ್ ಅನ್ನೋ ಒಂದು ಮೂವಿನ ನೋಡ್ತಿರ್ತಾನೆ. ಆಗ ಅದನ್ನ ನೋಡಿ ರಾಬರ್ಟ್ ಆ ಮೂವಿಲಿರುವಂತ ಒಂದು ಸಣ್ಣ ಸಣ್ಣ ಡೈಲಾಗ್ ನು ಕೂಡ ಹೇಳ್ತಿರ್ತಾನೆ. ಯಾಕೆಂತಂದ್ರೆ 3 ವರ್ಷದಿಂದನೂ ಈ ಫಿಲಂ ನ ಇವನು ತುಂಬಾ ಸಲ ನೋಡ್ಬಿಟ್ಟಿರ್ತಾನೆ. ಹಾಗೆ ಇವನು ಆನಾಗೆ ನನ್ನ ಪ್ರಾಣ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಇವಳು ಕೂಡ ಹೇಳೋದಕ್ಕೆ ಶುರು ಮಾಡ್ತಾಳೆ, ನಮ್ಮ ಟೀಮ್ ನಲ್ಲಿ ಒಟ್ಟು 5 ಜನ ಇದ್ವಿ. ಎಲ್ಲಿ ಊಟ ಸಿಗುತ್ತೋ ಅಲ್ಲೇ ಸ್ವಲ್ಪ ದಿನ ನಾವು ಕಾಲನ ಕಳಿತಿದ್ದೋ. ಆದ್ರೆ ಸ್ವಲ್ಪ ದಿನದ ಹಿಂದೆ ನಮ್ಮ ಟೀಮ್ ನಲ್ಲಿ ಇದ್ದಂತ 3 ಜನರನ್ನ ಆ ಜಾಂಬಿಸ್ ಗಳು ತಿಂದಾಕ್ಬಿಟ್ಟು ಈಗ ಉಳಿದಿರೋದು ನಾನು ಹಾಗೆ ನನ್ನ ಮಗ ಮಾತ್ರ ಅಂತ. ಇವಳು ರಾಬರ್ಟ್ ನು ಕೂಡ ಕರಿತಾಳೆ, ನೀವು ಕೂಡ ನಮ್ ಜೊತೆ ವರ್ಮೌಂಟ್ ಗೆ ಬನ್ನಿ ಅಂತ. ಆದ್ರೆ ಅದಕ್ಕೆ ಇವನು ಮಾತ್ರ ಒಪ್ಕೊಳ್ಳೋದಿಲ್ಲ. ಇದೆಲ್ಲ ಶುರು ಆಗಿದ್ದು ಇದೇ ಸಿಟಿಲಿ, ನಾನು ಇದನ್ನ ಇಲ್ಲೇ ಮುಗಿಸ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಈ ಜಾಂಬಿ ವೈರಸ್ ಗೆ ಮೆಡಿಸನ್ ನ ಕಂಡಿಡ್ದು ಈ ವೈರಸ್ ನ ಕಂಪ್ಲೀಟ್ ಆಗಿ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ನಂತರ ರಾಬರ್ಟ್ ಇವರಿಬ್ರನ್ನ ಓಡಾಡೋದಕ್ಕೆ ಅಂತ ಸಿಟಿ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾನೆ. ಹಾಗೆ ಇವರು ಒಂದು ಜಾಗದಲ್ಲಿ ಫಿಶಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಈತ ನೀರಿನ ಒಳಗಡೆ ಆಟ ಆಡ್ತಿರ್ತಾನೆ. ಅವನನ್ನ ನೋಡಿ ರಾಬರ್ಟ್ ಗೆ ಅವನ ಮಗಳು ನೆನಪಾಗೋಗ್ತಾಳೆ. ಹೀಗೆ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಡನ್ ಆಗಿ ಇವನಿಗೇನು ನೆನಪಾಗಿ ಇವರಿಬ್ರನ್ನ ಮತ್ತೆ ಮನೆ ಕರ್ಕೊಂಡ್ ಬರ್ತಾನೆ. ನಂತರ ನಮ್ಗೆ ಲ್ಯಾಬ್ ನಲ್ಲಿ ತೋರಿಸ್ತಾರೆ ಈ ಜಾಂಬಿನ ರಾಬರ್ಟ್ ಐಸ್ ನ ಮೇಲೆ ಇಟ್ಟಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಆನಾ ಕೂಡ ಬರ್ತಾಳೆ ಇವನಿಗೆ ಕಾಫಿನ ಕೊಡೋದಕ್ಕೆ ಅಂತ. ಆಗ ಜಾಂಬಿನ ನೋಡಿ ಇವಳು ತುಂಬಾನೇ ಆಶ್ಚರ್ಯ ಪಡ್ತಾಳೆ. ಯಾಕೆಂತಂದ್ರೆ ಇದುವರೆಗೂ ಇವಳು ಇಷ್ಟು ಹತ್ರದಿಂದ ಯಾವತ್ತೂ ಜಾಂಬಿನ ನೋಡಿರೋದಿಲ್ಲ. ಇವನ್ ಯಾಕೆ ಜಾಂಬಿನ ಐಸ್ ಮೇಲೆ ಇಟ್ಟಿದ್ದಾನೆ ಅಂತಂದ್ರೆ ಈ ಜಾಂಬಿ ಬಾಡಿಯ ಟೆಂಪರೇಚರ್ ನ ಕಮ್ಮಿ ಮಾಡಿದ್ರೆ ಇವನು ಕಂಡಿಡ್ದಿರುವಂತ ಮೆಡಿಸನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಇದು ನೆನಪಾಗಿನೇ ಈತನ್ ಹಾಗೆ ಆನನ್ನ ಕರ್ಕೊಂಡು ಅಲ್ಲಿಂದ ವಾಪಸ್ ಇವನು ಮನೆಗ್ ಬಂದಿದ್ದು. ಅಲ್ಲೇ ಆನಾ ಪಕ್ಕದಲ್ಲಿ ನೋಡಿದಾಗ ಇವಳಿಗೆ ಹಾಗೆ ನಮ್ಗೆ ಗೊತ್ತಾಗುತ್ತೆ ರಾಬರ್ಟ್ ಈಗಾಗ್ಲೇ ತುಂಬಾ ಜಾಂಬಿಸ್ ಗಳನ್ನ ಎಳ್ಕೊಂಡ್ ಬಂದು ಅವುಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಮೆಡಿಸನ್ ನ ಕಂಡಿಡ್ತಿದ್ದ ಅಂತ. ಆದ್ರೆ ಆ ಮೆಡಿಸನ್ಸ್ ಗಳೆಲ್ಲ ಫೇಲ್ ಆಗಿ ಎಲ್ಲಾ ಜಾಂಬಿಸ್ ಗಳು ಸತ್ತೋಗಿರ್ತವೆ. ನಂತರ ಇವನು ಈಗ ರೀಸೆಂಟ್ ಆಗಿ ಕಂಡಿಡ್ದಿರುವಂತ ಮೆಡಿಸನ್ ನ ಆ ಜಾಂಬಿ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ತಾನೆ. ಇದೆಲ್ಲ ಆದ್ಮೇಲೆ ರಾಬರ್ಟ್ ಈತನ ಹತ್ರ ಬಂದು ಅವನನ್ನ ಎತ್ಕೋತಾನೆ. ಇದರಿಂದ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಅದಕ್ಕೆ ಅವನನ್ನ ಇವನ ಮಗಳ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾನೆ. ಅಲ್ಲೇ ಆನಾಗೆ ರಾಬರ್ಟ್ ನ ಮಗಳು ಫೋಟೋ ಕಾಣಿಸುತ್ತೆ. ಅವಳ ಹೆಸರು ಮಾರ್ಲೆ ಅಂತ ಇವನು ಅವಳಿಗೆ ಹೇಳ್ತಾನೆ. ಹೀಗೆ ಇವರಿಬ್ರು ಮಾತಾಡ್ತಾ ಇವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬೆಳೆದು ಬಿಡುತ್ತೆ. ಆದ್ರಿಂದ ಆನಾ ಮತ್ತೆ ರಾಬರ್ಟ್ ಗೆ ಹೇಳ್ತಾಳೆ, ನೀವು ಕೂಡ ನಮ್ ಜೊತೆ ವಾರ್ಮೌಂಟ್ ಗೆ ಬನ್ನಿ, ಅಲ್ಲಿ ಈಗ್ಲೂ ಕೂಡ ಸರ್ವೈವ್ ಆಗಿರುವಂತ ಜನರು ಇದಾರೆ ಅಂತ. ಆದ್ರೆ ಅದನ್ನ ರಾಬರ್ಟ್ ಮಾತ್ರ ನಂಬೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನಿಜವಾಗ್ಲೂ ಜನರು ಇದಾರೋ ಇಲ್ವೋ ಅಂತ ಆನಾಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ಲ. ಆದ್ರೆ ಆ ಜಾಗದಲ್ಲಿ ತುಂಬಾನೇ ಕೋಲ್ಡ್ ಇದೆ. ಕೋಲ್ಡ್ ಇರೋಂತ ಜಾಗದಲ್ಲಿ ಜಾಂಬಿಸ್ ಗಳು ಇರೋದಕ್ಕಾಗೋದಿಲ್ಲ. ಅಲ್ಲಿ ಖಂಡಿತ ಮನುಷ್ಯರು ಸರ್ವೈವ್ ಆಗಿರ್ತಾರೆ ಅಂತ ಹೇಳ್ತಿರ್ತಾಳೆ. ಆದ್ರಿಂದ ಇವನು ಅವಳಿಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾನೆ. ಈ ವೈರಸ್ ಇಂದ ಇಡೀ ಪ್ರಪಂಚದಲ್ಲಿ 90% ನಷ್ಟು ಜನರು ಸತ್ತೋದ್ರು. ಇನ್ನು ಉಳಿದ 10% ನಲ್ಲಿ 9% ನಷ್ಟು ಜನರು ಜಾಂಬಿ ಆಗೋದ್ರು. ಆದ್ರೆ ಕೊನೆಗೆ ಉಳಿದಿದ್ದಂತ ಒಂದೇ 1% ನಷ್ಟು ಜನರು ಮಾತ್ರ ಸರ್ವೈವ್ ಆಗಿದ್ದು. ಆದ್ರೆ ಅದರಲ್ಲಿ ತುಂಬಾ ಜನರನ್ನ ಜಾಂಬಿಸ್ ಗಳು ತಿಂದಾಕ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಇಡೀ ಪ್ರಪಂಚದಲ್ಲಿ ಈಗ ಬದುಕಿರೋದು ನೀನು, ನಾನು, ಈತನ್ ಮಾತ್ರ ಅಂತ.
ಅಂತ. ಅದೇ ಸಮಯಕ್ಕೆ ರಾಬರ್ಟ್ಗೆ ಹೊರಗಡೆಯಿಂದ ಜಾಂಬಿಸ್ ಗಳ ಶಬ್ದ ಕೇಳಿಸುತ್ತೆ. ಯಾಕೆಂತಂದ್ರೆ ಆನಾ ರಾಬರ್ಟ್ ನ ಕರ್ಕೊಂಡು ಮನೆಗ್ ಬಂದಿದ್ದು ಬೆಳಗಿನ ಜಾವದ ಟೈಮ್ ನಲ್ಲಿ. ಆ ಟೈಮ್ ನಲ್ಲಿ ಸೂರ್ಯನ ಬೆಳಕು ಇಲ್ಲದೆ ಇದ್ದಿದ್ರಿಂದ ಜಾಂಬಿಸ್ ಗಳು ಇಲ್ಲಿವರೆಗೂ ಇವರನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತವೆ. ಕಿಟಕಿಲಿ ನೋಡಿದ್ರೆ ಆ ಜಾಂಬಿಗಳೆಲ್ಲ ಬರ್ತಿರ್ತವೆ. ಆದ್ರಿಂದ ಇವನು ಮನೆಯ ಸುತ್ತ ಯುವಿ ಲೈಟ್ಸ್ ಗಳನ್ನ ಆನ್ ಮಾಡ್ತಾನೆ. ಆದ್ರೆ ಅವುಗಳು ಅದನ್ನ ಧ್ವಂಸ ಮಾಡ್ಕೊಂಡು ಮುಂದಕ್ಕೆ ಬರ್ತಿರ್ತವೆ. ಅದಕ್ಕೆ ಇವನು ಮನೆಯ ಸುತ್ತ ಇಟ್ಟಿದ್ದಂತ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ನಂತರ ಇವನು ಹೊರಗಡೆ ಬಂದು ನೋಡ್ತಾನೆ, ಎಲ್ಲಾ ಜಾಂಬಿಸ್ ಗಳು ಸತ್ತು ಬಿದ್ದಿರ್ತವೆ. ಆದ್ರಿಂದ ಇವನು ಆನಾ ಹಾಗೆ ಈತನ ಹುಡ್ಕೊಂಡು ಮೇಲಕ್ಕೆ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಲೀಡರ್ ಜಾಂಬಿ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಆದ್ರಿಂದ ಇವನನ್ನ ಮೇಲಿಂದ ಕೆಳಗಡೆ ಎಸ್ದಾಗ ಅಲ್ಲೇ ಇದ್ದಂತ ಒಂದು ಗನ್ ಇವನಿಗೆ ಸಿಗುತ್ತೆ. ಆದ್ರಿಂದ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಅದು ಒಂದು ರೂಮ್ ಗೆ ಹೋಗಿ ಬಚ್ಚಿಟ್ಕೊಬಿಡುತ್ತೆ. ಆದ್ರಿಂದ ಇವನು ಆ ರೂಮ್ ನ ಎಂಟ್ರೆನ್ಸ್ ನಲ್ಲಿ ಇದ್ದಂತ ಸಿಲಿಂಡರ್ ಗೆ ಶೂಟ್ ಮಾಡ್ತಿದ್ದಂಗೆನೆ ಆ ಜಾಂಬಿ ಹೊರಗಡೆ ಬಂದು ಬೀಳುತ್ತೆ. ಇವನು ಗನ್ನಿಂದ ಶೂಟ್ ಮಾಡ್ತಿರೋದ್ರಿಂದ ಅಲ್ಲಿಂದ ಅದು ತಪ್ಪಿಸ್ಕೊಂಡು ಓಡೊಂಟೋಗುತ್ತೆ. ಆದ್ರಿಂದ ಇವನು ಆನಾ ಹಾಗೆ ಈತನ ಹುಡ್ಕೊಂಡು ಒಂದು ರೂಮ್ ಗೆ ಬಂದು ನೋಡ್ತಾನೆ. ಅಲ್ಲಿ ಅವರಿಬ್ರು ಇರೋದಿಲ್ಲ. ಆದ್ರಿಂದ ಇವನು ಪಕ್ಕದ ರೂಮ್ ಗೆ ಬಂದು ನೋಡಿದ್ರೆ ಒಂದು ಜಾಂಬಿ ಸೀಲಿಂಗ್ ನೆಲ್ಲ ಕಿತ್ತಾಕ್ತಿರುತ್ತೆ. ಇವರಿಬ್ರು ಅಲ್ಲೇ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾರೆ. ಅದು ಆ ಜಾಂಬಿಗೆ ಗೊತ್ತಾಗಿ ಅಟ್ಯಾಕ್ ಮಾಡೋಕೆ ಬರ್ತಿರ್ಬೇಕಾದ್ರೆ ರಾಬರ್ಟ್ ಆ ಜಾಂಬಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆಗ ಹೊರಗಡೆಯಿಂದ ಏನೋ ಶಬ್ದ ಬರುತ್ತೆ. ಹೊರಗಡೆ ನೋಡಿದ್ರೆ ಲೀಡರ್ ಜಾಂಬಿ ಇನ್ನಷ್ಟು ಜಾಂಬಿಸ್ ಗಳನ್ನ ಕರ್ಕೊಂಡು ಅಲ್ಲಿಗೆ ಬಂದಿರುತ್ತೆ. ಆದ್ರಿಂದ ಇವರು ಲ್ಯಾಬ್ ಗೆ ಹೋಗಿ ಲಾಕ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಜಾಂಬಿಸ್ ಗಳೆಲ್ಲ ರಾಬರ್ಟ್ ಮನೆನ ಹತ್ತೋದಕ್ಕೆ ಶುರು ಮಾಡ್ತವೆ. ನಂತರ ಇವರು 3 ಜನ ತುಂಬಾ ಕಷ್ಟಪಟ್ಟು ಲ್ಯಾಬ್ ಗೆ ಬಂದು ಲಾಕ್ ಮಾಡ್ಕೋತಾರೆ. ಆಗ ಅಲ್ಲಿದ್ದಂತ ಜಾಂಬಿನ ನೋಡಿ ಆನಾ ತುಂಬಾನೇ ಶಾಕ್ ಆಗೋಗಿರ್ತಾಳೆ. ಯಾಕೆ ಅಂತಂದ್ರೆ ಅದು ಮತ್ತೆ ಮನುಷ್ಯಳಾಗ್ತಿರುತ್ತೆ. ಅಂದ್ರೆ ರಾಬರ್ಟ್ ಕಂಡಿಡ್ದಿರುವಂತ ಮೆಡಿಸನ್ ಕೆಲಸ ಮಾಡ್ತಿದೆ ಅಂತ. ಅದೇ ಸಮಯಕ್ಕೆ ಗೋಡೆನ ಹುಡ್ಕೊಂಡು ಜಾಂಬಿಸ್ ಗಳೆಲ್ಲ ಅಲ್ಲಿಗೆ ಬಂದ್ಬಿಡ್ತವೆ. ರಾಬರ್ಟ್ ಅವುಗಳಿಗೆ ಹೇಳ್ತಿರ್ತಾನೆ, ನಾನ್ ನಿಮ್ಮನ್ನೆಲ್ಲ ವಾಸಿ ಮಾಡ್ತೀನಿ, ನಿಮ್ಮೆಲ್ಲರನ್ನ ಮತ್ತೆ ಮನುಷ್ಯರಾಗಿ ಮಾಡ್ತೀವಿ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಲೀಡರ್ ಜಾಂಬಿ ಕೂಡ ಬರುತ್ತೆ. ಇದಕ್ಕಂತೂ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಮುಂದೆ ಇರುವಂತ ಗ್ಲಾಸ್ ಅನ್ನ ಹೊಡಿತಾ ಅದನ್ನ ಕ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದು ಆಗೋದಿಲ್ಲ ಅಂತ ಇದಕ್ಕೆ ಗೊತ್ತಾಗ್ತಿದ್ದಂಗೆನೆ ಆ ಡೋರ್ ನ ಮೇಲೆ ಬಟರ್ಫ್ಲೈ ನ ಚಿತ್ರ ಬಿಡಿಸುತ್ತೆ. ಆಗ್ಲೇ ನಮ್ಗೆ ಹಾಗೆ ರಾಬರ್ಟ್ ಗೆ ಗೊತ್ತಾಗೋದು ಇವನು ಕರ್ಕೊಂಡ್ ಬಂದಿರುವಂತ ಜಾಂಬಿ ಬೇರೆ ಯಾವ್ದು ಅಲ್ಲ, ಲೀಡರ್ ಜಾಂಬಿನ ಹೆಂಡತಿ ಅಂತ. ಆದ್ರಿಂದ ಇವನು ಆ ಜಾಂಬಿಯ ನೋವನ್ನ ಅರ್ಥ ಮಾಡ್ಕೊಂಡು ಗನ್ ಅನ್ನ ಕೆಳಗಡೆ ಹಾಕ್ತಾನೆ. ಅಷ್ಟೇ ಅಲ್ಲ, ಈ ಹೆಣ್ಣು ಜಾಂಬಿನ ಮತ್ತೆ ವಾಪಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಲೀಡರ್ ಜಾಂಬಿ ಮೇಲೆ ನಂಬಿಕೆನ ಇಟ್ಟು ಡೋರ್ ಅನ್ನ ಓಪನ್ ಮಾಡು ಅಂತ ಆನಾಗೆ ಹೇಳ್ತಾನೆ. ಅವಳಿಗೆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರು ಕೂಡ ಗಟ್ಟಿ ಮನ್ಸನ್ನ ಮಾಡ್ಕೊಂಡು ಡೋರ್ ಅನ್ನ ಓಪನ್ ಮಾಡ್ತಾಳೆ. ಆ ಲೀಡರ್ ಜಾಂಬಿ ಅದನ್ನ ನೋಡ್ತಿರ್ಬೇಕಾದ್ರೆ ಇವಳು ನಾರ್ಮಲ್ ಆಗ್ಬೇಕು ಅಂತಂದ್ರೆ ಒಂದು ಮೆಡಿಸನ್ ನ ಕೊಡ್ಬೇಕು ಅಂತ ರಾಬರ್ಟ್ ಹೇಳ್ತಾನೆ. ಅದು ಪರ್ಮಿಷನ್ ಕೊಡ್ತಿದ್ದಂಗೆನೆ ಇವನು ಕೂಡ ಆ ಮೆಡಿಸನ್ ನ ತಗೊಂಡು ಆ ಹೆಣ್ಣು ಜಾಂಬಿಗೆ ಕೊಡ್ತಿದ್ದಂಗೆನೆ ಅದು ಎಚ್ಚರ ಆಗುತ್ತೆ. ಹೇಳ್ಬೇಕು ಅಂತಂದ್ರೆ ಇದು ಮನುಷ್ಯಳಾಗಿ ಕನ್ವರ್ಟ್ ಆಗ್ತಿರುತ್ತೆ. ಅದನ್ನ ನೋಡಿ ಲೀಡರ್ ಜಾಂಬಿ ಖುಷಿ ಪಡ್ತಿರ್ಬೇಕಾದ್ರೇನೆ ರಾಬರ್ಟ್ ಮೊದ್ಲೇ ತುಂಬಾ ಜಾಂಬಿಸ್ ಗಳನ್ನ ಕರ್ಕೊಂಡ್ ಬಂದಿದ್ದಾನೆ ಅಂತ ನೋಡಿ ತುಂಬಾನೇ ಕೋಪ ಮಾಡ್ಕೊಳ್ಳುತ್ತೆ. ಆದ್ರೂ ಕೂಡ ಇವ್ರು 3 ಜನರಿಗೂ ಏನು ಕೂಡ ಮಾಡ್ದೆ ಅದ್ರ ಜಾಂಬಿ ಟೀಮ್ ಅನ್ನ ಕರ್ಕೊಂಡು ಅಲ್ಲಿಂದ ಹೊಟ್ಟೋಗುತ್ತೆ. ಅಂದ್ರೆ ಜಾಂಬಿಗಳಿಗೂ ಕೂಡ ಫೀಲಿಂಗ್ಸ್ ಗಳು ಬರೋದಕ್ಕೆ ಶುರು ಆಗಿರ್ತವೆ. ಇದರ ಅರ್ಥ ಜಾಂಬಿಸ್ ಗಳು ಅವಾಗವೇ ನಿಧಾನವಾಗಿ ಮತ್ತೆ ಮನುಷ್ಯರಾಗೋದಕ್ಕೆ ಶುರು ಆಗಿದಾವೆ ಅಂತ. ನಂತರ ಈ ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ. ಪಾಳು ಬಿದ್ದಿರುವಂತ ಈ ನ್ಯೂಯಾರ್ಕ್ ಸಿಟಿಯಿಂದ ರಾಬರ್ಟ್ ಆನಾ ಹಾಗೆ ಈತನ್ ಜೊತೆ ಅಲ್ಲಿಂದ ವಾರ್ ಮೌಂಟ್ ಗೆ ಹೋಗ್ತಿರ್ತಾನೆ. ಎಲ್ಲಾನು ಮರ್ತು ಇನ್ಮೇಲಿಂದ ಒಂದು ಹೊಸ ಲೈಫ್ ಅನ್ನ ಶುರು ಮಾಡೋದಕ್ಕೆ ಅಂತ. ಈ ಮೂವಿಯ ಮತ್ತೊಂದು ಆಲ್ಟರ್ನೇಟ್ ಕ್ಲೈಮ್ಯಾಕ್ಸ್ ಇದೆ. ಆದ್ರೆ ಆ ಕ್ಲೈಮ್ಯಾಕ್ಸ್ ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ಲಿಲ್ಲ. ಯಾಕೆಂತಂದ್ರೆ ಅದರಲ್ಲಿ ಆನಾ ಹಾಗೆ ಈತನ್ನ ಕಾಪಾಡೋದಕ್ಕೆ ಅಂತ ರಾಬರ್ಟ್ ಸತ್ತೋಗ್ತಾನೆ. ಆದ್ರಿಂದ ಈ ಕ್ಲೈಮ್ಯಾಕ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯ ಪಾರ್ಟ್ 2 2025 ಅಥವಾ 2026 ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಿಲೀಸ್ ಆದ್ಮೇಲೆ ನೋಡೋಣ ಮುಂದೆ ಅವ್ರ ಜೀವನದಲ್ಲಿ ಏನೇನಾಗುತ್ತೆ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.